ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕೆಲಸವು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಇಲ್ಲಿ ಈಗ ಈ ಅಂಗಡಿಯನ್ನು ತೆರವುಗೊಳಿಸುವಂಥ ಕೆಲಸವು ಇವತ್ತು ಆಗ್ತದೆ. ನಾವು ಮೊದಲು ಸುಬ್ರಹ್ಮಣ್ಯ ಕೊಳತ್ತಾಯರು ನಮ್ಮ ಹಿರಿಯ ನ್ಯಾಯವಾದಿ, ನಿಜವಾಗಿಯೂ ಹೇಳುವುದಾದರೆ ಅವರೊಂದು ದೇವತಾ ಮನುಷ್ಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತೇನೆ. ಅವರ ಹತ್ರ ನಾನು ಕೇಳಿದಾಗ ಅವರಿಗೆ ನಿಜವಾಗಿ ಅವರು ವಕೀಲರಾಗಿ ಅವರಿಗೆ ಏನು ಕೋರ್ಟಿಗೆ ಹೋಗ್ಬೋದಿತ್ತು. ಅವರೇ ಈ ಕಟ್ಟಡವನ್ನು ಅವರ ತಂದೆ ಅಂತ ಕಾಣಬೇಕು, ಅವರೇ ಈ ಕಟ್ಟಡವನ್ನು ಕಟ್ಟಿ ಅದನ್ನು ದೇವಸ್ಥಾನಕ್ಕೆ ಕೊಟ್ಟು ಅದಕ್ಕೆ ಬಾಡಿಗೆಯನ್ನು ಕೊಡುವಂಥ ಕೆಲಸ ಸುಮಾರು 75 ವರ್ಷದಿಂದ ಮಾಡ್ತಾರೆ. ನಾವು ಕೇಳಿದಾಗ ಸಂತೋಷದಿಂದ ಒಪ್ಪಿದರು. ಇವರು ಕೂಡ ರಘುರಾಮ ಹೆಗ್ಡೆಯವರ ಇವರು ಕೂಡ ಮಗ, ಅವರು ಕೂಡ ಹಾಗೆ. ನಾವು ಕೇಳಿದ ತಕ್ಷಣ ಅವರು ಹೇಳಿದರು 75 ವರ್ಷದಿಂದ ದೇವರ ಜಾಗದಲ್ಲಿ ನಾವು ಇದ್ದೇವೆ, ಸಂತೋಷದಿಂದ ದೇವರಿಗೆ ಬಿಟ್ಟು ಕೊಡ್ತೇವೆ ಅಂತ ಮಾತನ್ನು ಹೇಳಿದರು. ಇವತ್ತು ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರುವುದನ್ನು ನೀವೆಲ್ಲರೂ ಕಾಣ್ತಾ ಇದ್ದೇವೆ. ಈಗ ನೋಡಿ ಇಲ್ಲಿ ಮನೆ ತೆರವು ಕೆಲಸ ಆಯಿತು. ಈಗ ನೋಡಿ ಅಲ್ಲಿ ಅನ್ನದಾನದ ವ್ಯವಸ್ಥೆಯನ್ನು ನಾವು ಅಲ್ಲಿ ಒಂದು 20,000 ಚದರ ಅಡಿ ಇದರಲ್ಲಿ ಒಂದು ಶೀಟ್ ಹಾಕಿ ಆ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಈಗ ಮಾಡ್ತಾ ಇದ್ದೇವೆ. ನೋಡಿ ಅಲ್ಲಿ ನೋಡಿ ಮೊದಲಿದ್ದ ಜಾಗೆಯಲ್ಲಿ ಇವತ್ತು 100 ಅಂಗಡಿಗಳು ಅಲ್ಲಿ 4 ಹೆಚ್ಚಾಗಿ ಮಾರ್ಕು ಈಗ ಹಾಕುವಂಥ ಕೆಲಸವು ಮಾಡ್ತಾರೆ. ಸಾಧಾರಣ 3ನೇ ತಾರೀಕಿಗೆ ಏಲಂ ಪ್ರತಿಕ್ರಿಯೆ ನಡೀತದೆ. ಒಬ್ಬರಿಗೆ 2 ಅಂಗಡಿಗಳು ಮಾತ್ರ 15,000ಕ್ಕೆ ತೆಗೆದುಕೊಂಡು 40,000ಕ್ಕೆ ಮಾರುವುದನ್ನೆಲ್ಲ ನಾವು ಬಿಡುವುದಿಲ್ಲ. ಎಲ್ಲರೂ ಕೂಡ ಅದರಲ್ಲಿ ಈ ಮಹಾಲಿಂಗೇಶ್ವರ ದೇವರ ಜಾತ್ರೆಯೋತ್ಸವವನ್ನು ವಿಜೃಂಭಣೆಯಿಂದ ವೈಭವದಿಂದ ನಡೆಸುವಂತೆ ಭಕ್ತಾದಿಗಳು ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಎರಡು ಮಾತನ್ನು ಹೇಳಲು ಇಚ್ಛಿಸುತ್ತೇನೆ. 1948ರಲ್ಲಿ ನನ್ನ ತಂದೆಯವರು ಪ್ರಾರಂಭ ಮಾಡಿದ ಅಂಗಡಿ. ಅವರು 2012ರವರೆಗೆ ಇದ್ದು ಆ 18ರಲ್ಲಿ ದಿವಂಗತರಾದರು. ಅದನಂತರ ನಾನು ಒಬ್ಬನೇ ನಡೆಸಿಕೊಂಡು ಬರ್ತಾ ಇದ್ದೇನೆ. ನಮ್ಮ ಇಡೀ ಕುಟುಂಬವನ್ನು ಸಾಕಿ ಸಲಹಿದ ಅಂಗಡಿ ಇದು. ನಮಗೆ ಅದರಿಂದ ಒಳ್ಳೆಯದಾಗಿದ್ದಲ್ಲ, ಏನೂ ತೊಂದರೆ ಆಗಿಲ್ಲ, ಆರೋಗ್ಯ ವಿಷಯದಲ್ಲೂ ತೊಂದರೆ ಆಗಿಲ್ಲ. ಹಾಗಾಗಿ ನಾನು ಸ್ವ ಇಚ್ಛೆಯಿಂದ ಈ ನಮ್ಮ ಅಂಗಡಿ ಕೋಣೆಯನ್ನು ದೇವಸ್ಥಾನ ಬಿಟ್ಟುಕೊಡ್ತಾ ಇದ್ದೇನೆ. ಬಿಟ್ಟುಕೊಡೋ ವಿಷಯದಲ್ಲಿ ನನ್ನ ಹತ್ರ ಯಾರೂ ಹೇಳಿಲ್ಲ. ಶನಿವಾರ ದಿವಸ ನಮ್ಮ ಅಂಗಡಿ ರಜೆ, ಆ ದಿವಸ ನಮಗೆ ನ್ಯೂಸ್ ಸಿಕ್ಕಿದ್ದು. ನಮ್ಮ ರಾತ್ರಿ ಬಂದಾಗ ಬಿಡಬೇಕಂತ ಹೇಳಿದ್ದಾರೆ, ಬಿಲ್ಡಿಂಗ್ ತೆಗಿತಾರೆ ಅಂತ ಹೇಳಿದರು. ಮರು ದಿವಸ ನಾನು ಸಿಕ್ಕಿದಾಗ ಅಧ್ಯಕ್ಷರ ಹತ್ರ ಅವರು ಬಾಯಿ ತೆಗೆಯೋ ಮೊದಲೇ ನಾನು ಹೇಳಿದೆ, ನಾನು ಅಂಗಡಿ ಬಿಡ್ತೇನೆ. ಅವ್ರು ನನ್ನ ಹತ್ರ ಹೇಳಿಲ್ಲ, ಅಂಗಡಿ ಬಿಟ್ಟಿಗೆ ನಾನೇ ಬಿಡ್ತೇನೆ ಅಂತ ಹೇಳಿದೆ. ಅವರಿಗೂ ಖುಷಿ ಆಯಿತು. ಅದರೊಟ್ಟಿಗೆ ಹೇಳಿದೆ ದೇವಸ್ಥಾನದ ವತಿಯಿಂದ 1 ರೂಪಾಯಿನೂ ತಗೊಳ್ಳೋದಿಲ್ಲ ಅಂತೇಳಿ. ಆದರೆ ತೆಗಿಲಿಕ್ಕೆ ಸ್ವಲ್ಪ ಒಂದು ಟೈಮ್ ಕೇಳಿದ್ದೆ, ಅದು ಸ್ವಲ್ಪ ತೊಂದರೆ ಆಯಿತು ಅಷ್ಟೇ, ಗ್ಯಾಪ್ ಕಮ್ಮಿ ಆಯಿತು, ಬೇರೆ ಏನು ತೊಂದರೆ ಆಗಲಿಲ್ಲ. ಹೌದು ಅಷ್ಟೇ. ಬೆಂಕಿಲ ನೆಲ್ಲಿಕಟ್ಟೆ ಆದ್ಯತೆಯನ್ನು ಅವರಿಗೆ ಕೊಡುವಂಥ ಕೆಲಸವನ್ನು ನಾವು ಕೂಡ ಮಾಡ್ತೇವೆ. ಅದರಿಂದ ದೇವಸ್ಥಾನದ ಅಭಿವೃದ್ಧಿಗೆ ದೇವಸ್ಥಾನದ ಜಾಗ ಎಲ್ಲೆಲ್ಲಿ ಬೇರೆ ಬೇರೆಯವರ ಕೈಯಲ್ಲಿದೆ ಅದನ್ನು ವಾಪಸ್ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಸ್ವಇಚ್ಛೆಯಿಂದ ಅವರು ತಮ್ಮ ಇಷ್ಟು ವರ್ಷದಿಂದ ಅನುಭವಿಸಿಕೊಂಡು ಬಂದಿರುವಂಥ ಈ ದೇವರ ಜಾಗವನ್ನು ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಕೂಡ ಕೆಲವು ದೊಡ್ಡ ಜಾಗಗಳಲ್ಲಿ ಸುಮಾರು 16 ಎಕರೆ 15.5 ಎಕರೆ ಜಾಗ ಇನ್ನೂ ಕೂಡ ದೇವಸ್ಥಾನದ ಜಾಗ ಬೇರೆಯವರ ಅತಿಕ್ರಮಣದಲ್ಲಿ ಇದೆ. ಅದನ್ನು ಕೂಡ ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಮನವಿ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಬಿಟ್ಟುಕೊಡಿ. ಯಾಕಂತ ಹೇಳಿದ್ರೆ ಇನ್ನೂ ದೊಡ್ಡ ವಸತಿ ಗೃಹಗಳನ್ನು ಇಲ್ಲಿ ಕಟ್ಟಲಿಕ್ಕೆ ಅವಶ್ಯಕತೆ ಇರುವಂಥ ಜಾಗ ಬೇಕಾಗಿದೆ. ನಾವು ಏನು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಥರ ಇಲ್ಲಿ ಚೌಲ್ಟ್ರಿಗಳನ್ನು ಕಟ್ಟಬೇಕು, ಡಾಮೆಟ್ರಿಗಳನ್ನು ಕಟ್ಟಬೇಕು. ತಂಡವಾಗಿ ಪ್ರವಾಸೋದ್ಯಮ ಯಾರಾದರೂ ಪ್ರವಾಸಿಗರು ಬಂದರೆ, ಭಕ್ತಾದಿಗಳು ಬಂದರೆ ಅವರಿಗೆ ಮಲಗುವಂಥ ವ್ಯವಸ್ಥೆಗಳಾಗಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಆಗಬೇಕು. ಅದಕ್ಕಾಗಿ ಅವರನ್ನು ಬಿಟ್ಟುಕೊಡಲಿಕ್ಕೆ ಮನವಿಯನ್ನು ಮಾಡಿದ್ದೇವೆ. ಮುಂದಿನ ದಿವಸಗಳು ಅವರು ಕೂಡ ಬಿಟ್ಟುಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಇದೆ. ದೇವಸ್ಥಾನದ ಜಾಗ ಯಾವುದೆಲ್ಲ ಅತಿಕ್ರಮಣ ಆಗಿದೆ ಈ ಸಲ ಬಜೆಟಿನಲ್ಲಿ ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಪ್ರಕಾರ ಈಗ ಅಳತೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲವನ್ನು ಕೂಡ ದೇವಸ್ಥಾನದ ಸುಪರ್ದಿಗೆ ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ.
ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್.